ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ತುಂಬಾ ಸಿಹಿ ಸುದ್ದಿ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಲು ಬಂದಿರುವುದು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹುದ್ದೆಗಳ ನೇಮಕಾತಿ ಕುರಿತು. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊಸದಾಗಿ 2025ನೇ ಸಾಲಿನ ಮಹತ್ವದ ಅಧಿಸೂಚನೆ ಹೊರಬಂದಿದೆ. ಈ ನೇಮಕಾತಿ ಮೂಲಕ ನೂರಾರು ಮಹಿಳೆಯರಿಗೆ ಸರ್ಕಾರಿ ನೌಕರಿಯ ಅವಕಾಶ ದೊರಕಲಿದೆ. ಹೆಚ್ಚಿನವರು ಮನೆಯಲ್ಲೇ ಕೆಲಸ ಹುಡುಕುತ್ತಿರುವಾಗ ಈ ಹುದ್ದೆಗಳು ಒಂದು ಸುವರ್ಣಾವಕಾಶದಂತೆ ಪರಿಣಮಿಸಬಹುದು. ಈ ನೇಮಕಾತಿ ಮೂಲಕ ನೂರಾರು ಮಹಿಳೆಯರಿಗೆ ಸರ್ಕಾರಿ ನೌಕರಿಯ ಅವಕಾಶ ದೊರಕಲಿದೆ. ಹೆಚ್ಚಿನವರು ಮನೆಯಲ್ಲೇ ಕೆಲಸ ಹುಡುಕ್ತಿರುವಾಗ ಈ ಹುದ್ದೆಗಳು ಒಂದು ಸುವರ್ಣ ಅವಕಾಶದಂತೆ ಪರಿಣಮಿಸಬಹುದು. ಮೊದಲು ನೋಡೋಣ, ಈ ಹುದ್ದೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಾಖೆ ಸರ್ಕಾರದ ಅತಿ ಮುಖ್ಯ ವಿಭಾಗಗಳ ಒಂದು. ಈ ಶಾಖೆ ಮಹಿಳೆಯರ ಸಬಲೀಕರಣ, ಮಕ್ಕಳ ಪೋಷಣೆ, ಆರೋಗ್ಯ ಹಾಗೂ ಶಿಕ್ಷಣದ ಬೆಳವಣಿಗೆಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಅಂಗನವಾಡಿ ಕೇಂದ್ರಗಳು ಈ ಶಾಖೆಯ ಕಂಬದಂತೆ ಕೆಲಸ ಮಾಡುತ್ತಿವೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶೈಕ್ಷಣಿಕ ಪ್ರಾರಂಭಿಕ ತರಬೇತಿ ಹಾಗೂ ಆರೋಗ್ಯದ ಮೇಲೆ ಕಾಳಜಿ ವಹಿಸುವನ್ನ ಈ ಕೇಂದ್ರಗಳು ನಿರ್ವಹಿಸುತ್ತಿವೆ. ಹೀಗಾಗಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯ ಹುದ್ದೆಗಳು ಸಾಮಾಜಿಕ ಸೇವೆಯುಳ್ಳ ಗೌರವಯುತ ಕೆಲಸಗಳಾಗಿವೆ. ಹುದ್ದೆಗಳ ವಿವರಗಳು. ಈ ನೇಮಕಾತಿಯಡಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹುದ್ದೆಗಳ ಭರ್ತಿ ನಡೆಯಲಿದೆ. ಒಟ್ಟು 332 ಹುದ್ದೆಗಳು ಪ್ರಕಟಗೊಂಡಿವೆ. ಹುದ್ದೆಯ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ. ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಶಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿವೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಸರ್ಕಾರದ ನೌಕರಿಯುಳ್ಳ ಭದ್ರವಾದ ಜೀವನವನ್ನು ಪಡೆಯುವ ಅವಕಾಶವನ್ನು ಬಳಸಿಕೊಳ್ಳಬೇಕು. ವಿದ್ಯಾರ್ಹತೆ ಮತ್ತು ವಯೋಮಿತಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ ಬಹಳ ಸರಳವಾಗಿದೆ. ಅಭ್ಯರ್ಥಿಯು ಕನಿಷ್ಠವಾಗಿ 10ನೇ ತರಗತಿ ಅಥವಾ ಪಿಯುಸಿ ಪಾಸಾಗಿರಬೇಕು. ಅಂದರೆ ಅಲ್ಪ ವಿದ್ಯಾರ್ಹತೆ ಇದ್ದರೂ ಕೂಡ ಈ ಹುದ್ದೆಗೆ ಅರ್ಜಿ ಹಾಕಬಹುದು. ಇದು ಅನೇಕರಿಗೆ ದೊಡ್ಡ ಅವಕಾಶ. ವಯೋಮಿತಿಯ ದೃಷ್ಟಿಯಿಂದ ಕನಿಷ್ಠ ವಯಸ್ಸು 19 ವರ್ಷ, ಗರಿಷ್ಠ ವಯಸ್ಸು 35 ವರ್ಷ. ಹೀಗಾಗಿ ಯುವತಿಯರು ಹಾಗೂ ಮಧ್ಯವಯಸ್ಸಿನ ಮಹಿಳೆಯರು ಇಬ್ಬರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಪ್ರಕ್ರಿಯೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9 ಅಕ್ಟೋಬರ್ 2025. ಕೊನೆಯ ದಿನಾಂಕ 4 ನವೆಂಬರ್ 2025. ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಕ್ರಮ ಹೀಗೆ: ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, WCD ಚಿಕ್ಕಮಗಳೂರು ವಿಭಾಗವನ್ನು ಆಯ್ಕೆ ಮಾಡಿ, ಅಧಿಸೂಚನೆಯನ್ನು ಓದಿ, ನಿಮ್ಮ ಅರ್ಹತೆ ಪರಿಶೀಲಿಸಿ, ಆನ್ಲೈನ್ ಅರ್ಜಿ ನಮೂನೆ ತೆರೆಯಿರಿ, ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಅರ್ಜಿ ಸಲ್ಲಿಸಿ, ಅದರ ಪ್ರಿಂಟ್ ಪ್ರತಿಯನ್ನು ಇಟ್ಟುಕೊಳ್ಳಿ. ಅರ್ಜಿ ಶುಲ್ಕ ಮತ್ತು ವೇತನ ಶ್ರೇಣಿ. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅಂದರೆ ಎಲ್ಲ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ವೇತನದ ವಿಷಯಕ್ಕೆ ಬಂದರೆ ಪ್ರತಿ ಹುದ್ದೆಗೆ ವೇತನವನ್ನು ಸರ್ಕಾರದ ನಿಯಮಾನುಸಾರ ನೀಡಲಾಗುತ್ತದೆ. ಹುದ್ದೆಯ ಪ್ರಕಾರ ವೇತನದಲ್ಲಿ ವ್ಯತ್ಯಾಸವಿರಬಹುದು. ಆದರೆ ಸಾಮಾನ್ಯವಾಗಿ ಅಂಗನವಾಡಿ ಶಿಕ್ಷಕಿಯರಿಗೆ ಪ್ರತಿ ತಿಂಗಳು ಉತ್ತಮ ಪ್ರಮಾಣದ ವೇತನ ಜೊತೆಗೆ ಭತ್ಯೆಗಳು ದೊರೆಯುತ್ತವೆ. ಆಯ್ಕೆ ವಿಧಾನ. ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ. ಆಯ್ಕೆಯು ಸಂಪೂರ್ಣವಾಗಿ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ನಡೆಯಲಿದೆ. ಅಂದರೆ ಅಭ್ಯರ್ಥಿಯ ವಿದ್ಯಾರ್ಹತೆ, ಅಂಕಗಳು ಮತ್ತು ದಾಖಲೆಗಳ ಆಧಾರದಲ್ಲಿ ಆಯ್ಕೆ ಪಟ್ಟಿಯನ್ನ ತಯಾರಿಸಲಾಗುತ್ತದೆ. ಇದು ನಿಷ್ಠುರ, ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕ ವಿಧಾನವಾಗಿದೆ. ಹುದ್ದೆಯ ಮಹತ್ವ ಮತ್ತು ಕರ್ತವ್ಯಗಳು. ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯ ಪಾತ್ರ ಸಮಾಜ ನಿರ್ಮಾಣದಲ್ಲಿ ತುಂಬಾ ಪ್ರಮುಖವಾಗಿದೆ. ಅವರು ಗ್ರಾಮದ ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುತ್ತಾರೆ, ಪೌಷ್ಟಿಕ ಆಹಾರ ವಿತರಿಸುತ್ತಾರೆ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಕಾಳಜಿ ವಹಿಸುತ್ತಾರೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ಮಹಿಳೆಯರ ಶಕ್ತೀಕರಣ ಎರಡೂ ಸಾಧ್ಯವಾಗುತ್ತದೆ. ಇದು ಕೇವಲ ಉದ್ಯೋಗವಲ್ಲ, ಒಂದು ಸೇವೆಯ ಧ್ಯೇಯ. ಅಭ್ಯರ್ಥಿಗಳಿಗೆ ಸಲಹೆಗಳು. ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸಬೇಕು. ದಾಖಲೆಗಳನ್ನು ಸರಿಯಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಯಾವುದೇ ತಪ್ಪು ಅಥವಾ ತಪ್ಪು ಮಾಹಿತಿ ನೀಡಬಾರದು. ಅಧಿಸೂಚನೆಯನ್ನು ಸಂಪೂರ್ಣ ಓದಿ ನಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿ ಅಥವಾ ತಿದ್ದುಪಡಿ ಇದ್ದರೆ ಅದನ್ನು ದಾಖಲೆಯ ವೆಬ್ಸೈಟ್ನಿಂದಲೇ ಪರಿಶೀಲಿಸಬೇಕು. ಸ್ನೇಹಿತರೆ, ಇದು ನಮ್ಮ ಜೀವನ ಬದಲಾಯಿಸಬಲ್ಲ ಒಂದು ಅವಕಾಶ. ಅಂಗನವಾಡಿ ಶಿಕ್ಷಕಿ ಅಥವಾ ಸಹಾಯಕಿಯಾಗಿ ಕೆಲಸ ಮಾಡುವುದರಿಂದ ನೀವು ಸಮಾಜಕ್ಕೆ ಸೇವೆ ನೀಡಬಹುದು ಮತ್ತು ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು.
ಹೀಗಾಗಿ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಇಂದೇ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಬೆಳಗಿಸಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಉಪಯುಕ್ತ ಸರ್ಕಾರಿ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ತುಂಬಾ ಸಿಹಿ ಸುದ್ದಿ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಲು ಬಂದಿರುವುದು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹುದ್ದೆಗಳ ನೇಮಕಾತಿ ಕುರಿತು. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊಸದಾಗಿ 2025ನೇ ಸಾಲಿನ ಮಹತ್ವದ ಅಧಿಸೂಚನೆ ಹೊರಬಂದಿದೆ. ಈ ನೇಮಕಾತಿ ಮೂಲಕ ನೂರಾರು ಮಹಿಳೆಯರಿಗೆ ಸರ್ಕಾರಿ ನೌಕರಿಯ ಅವಕಾಶ ದೊರಕಲಿದೆ. ಹೆಚ್ಚಿನವರು ಮನೆಯಲ್ಲೇ ಕೆಲಸ ಹುಡುಕುತ್ತಿರುವಾಗ ಈ ಹುದ್ದೆಗಳು ಒಂದು ಸುವರ್ಣಾವಕಾಶದಂತೆ ಪರಿಣಮಿಸಬಹುದು. ಈ ನೇಮಕಾತಿ ಮೂಲಕ ನೂರಾರು ಮಹಿಳೆಯರಿಗೆ ಸರ್ಕಾರಿ ನೌಕರಿಯ ಅವಕಾಶ ದೊರಕಲಿದೆ. ಹೆಚ್ಚಿನವರು ಮನೆಯಲ್ಲೇ ಕೆಲಸ ಹುಡುಕ್ತಿರುವಾಗ ಈ ಹುದ್ದೆಗಳು ಒಂದು ಸುವರ್ಣ ಅವಕಾಶದಂತೆ ಪರಿಣಮಿಸಬಹುದು. ಮೊದಲು ನೋಡೋಣ, ಈ ಹುದ್ದೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಾಖೆ ಸರ್ಕಾರದ ಅತಿ ಮುಖ್ಯ ವಿಭಾಗಗಳ ಒಂದು. ಈ ಶಾಖೆ ಮಹಿಳೆಯರ ಸಬಲೀಕರಣ, ಮಕ್ಕಳ ಪೋಷಣೆ, ಆರೋಗ್ಯ ಹಾಗೂ ಶಿಕ್ಷಣದ ಬೆಳವಣಿಗೆಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಅಂಗನವಾಡಿ ಕೇಂದ್ರಗಳು ಈ ಶಾಖೆಯ ಕಂಬದಂತೆ ಕೆಲಸ ಮಾಡುತ್ತಿವೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶೈಕ್ಷಣಿಕ ಪ್ರಾರಂಭಿಕ ತರಬೇತಿ ಹಾಗೂ ಆರೋಗ್ಯದ ಮೇಲೆ ಕಾಳಜಿ ವಹಿಸುವನ್ನ ಈ ಕೇಂದ್ರಗಳು ನಿರ್ವಹಿಸುತ್ತಿವೆ. ಹೀಗಾಗಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯ ಹುದ್ದೆಗಳು ಸಾಮಾಜಿಕ ಸೇವೆಯುಳ್ಳ ಗೌರವಯುತ ಕೆಲಸಗಳಾಗಿವೆ. ಹುದ್ದೆಗಳ ವಿವರಗಳು. ಈ ನೇಮಕಾತಿಯಡಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹುದ್ದೆಗಳ ಭರ್ತಿ ನಡೆಯಲಿದೆ. ಒಟ್ಟು 332 ಹುದ್ದೆಗಳು ಪ್ರಕಟಗೊಂಡಿವೆ. ಹುದ್ದೆಯ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ. ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಶಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿವೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಸರ್ಕಾರದ ನೌಕರಿಯುಳ್ಳ ಭದ್ರವಾದ ಜೀವನವನ್ನು ಪಡೆಯುವ ಅವಕಾಶವನ್ನು ಬಳಸಿಕೊಳ್ಳಬೇಕು. ವಿದ್ಯಾರ್ಹತೆ ಮತ್ತು ವಯೋಮಿತಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ ಬಹಳ ಸರಳವಾಗಿದೆ. ಅಭ್ಯರ್ಥಿಯು ಕನಿಷ್ಠವಾಗಿ 10ನೇ ತರಗತಿ ಅಥವಾ ಪಿಯುಸಿ ಪಾಸಾಗಿರಬೇಕು. ಅಂದರೆ ಅಲ್ಪ ವಿದ್ಯಾರ್ಹತೆ ಇದ್ದರೂ ಕೂಡ ಈ ಹುದ್ದೆಗೆ ಅರ್ಜಿ ಹಾಕಬಹುದು. ಇದು ಅನೇಕರಿಗೆ ದೊಡ್ಡ ಅವಕಾಶ. ವಯೋಮಿತಿಯ ದೃಷ್ಟಿಯಿಂದ ಕನಿಷ್ಠ ವಯಸ್ಸು 19 ವರ್ಷ, ಗರಿಷ್ಠ ವಯಸ್ಸು 35 ವರ್ಷ. ಹೀಗಾಗಿ ಯುವತಿಯರು ಹಾಗೂ ಮಧ್ಯವಯಸ್ಸಿನ ಮಹಿಳೆಯರು ಇಬ್ಬರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಪ್ರಕ್ರಿಯೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9 ಅಕ್ಟೋಬರ್ 2025. ಕೊನೆಯ ದಿನಾಂಕ 4 ನವೆಂಬರ್ 2025. ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಕ್ರಮ ಹೀಗೆ: ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, WCD ಚಿಕ್ಕಮಗಳೂರು ವಿಭಾಗವನ್ನು ಆಯ್ಕೆ ಮಾಡಿ, ಅಧಿಸೂಚನೆಯನ್ನು ಓದಿ, ನಿಮ್ಮ ಅರ್ಹತೆ ಪರಿಶೀಲಿಸಿ, ಆನ್ಲೈನ್ ಅರ್ಜಿ ನಮೂನೆ ತೆರೆಯಿರಿ, ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಅರ್ಜಿ ಸಲ್ಲಿಸಿ, ಅದರ ಪ್ರಿಂಟ್ ಪ್ರತಿಯನ್ನು ಇಟ್ಟುಕೊಳ್ಳಿ. ಅರ್ಜಿ ಶುಲ್ಕ ಮತ್ತು ವೇತನ ಶ್ರೇಣಿ. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅಂದರೆ ಎಲ್ಲ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ವೇತನದ ವಿಷಯಕ್ಕೆ ಬಂದರೆ ಪ್ರತಿ ಹುದ್ದೆಗೆ ವೇತನವನ್ನು ಸರ್ಕಾರದ ನಿಯಮಾನುಸಾರ ನೀಡಲಾಗುತ್ತದೆ. ಹುದ್ದೆಯ ಪ್ರಕಾರ ವೇತನದಲ್ಲಿ ವ್ಯತ್ಯಾಸವಿರಬಹುದು. ಆದರೆ ಸಾಮಾನ್ಯವಾಗಿ ಅಂಗನವಾಡಿ ಶಿಕ್ಷಕಿಯರಿಗೆ ಪ್ರತಿ ತಿಂಗಳು ಉತ್ತಮ ಪ್ರಮಾಣದ ವೇತನ ಜೊತೆಗೆ ಭತ್ಯೆಗಳು ದೊರೆಯುತ್ತವೆ. ಆಯ್ಕೆ ವಿಧಾನ. ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ. ಆಯ್ಕೆಯು ಸಂಪೂರ್ಣವಾಗಿ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ನಡೆಯಲಿದೆ. ಅಂದರೆ ಅಭ್ಯರ್ಥಿಯ ವಿದ್ಯಾರ್ಹತೆ, ಅಂಕಗಳು ಮತ್ತು ದಾಖಲೆಗಳ ಆಧಾರದಲ್ಲಿ ಆಯ್ಕೆ ಪಟ್ಟಿಯನ್ನ ತಯಾರಿಸಲಾಗುತ್ತದೆ. ಇದು ನಿಷ್ಠುರ, ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕ ವಿಧಾನವಾಗಿದೆ. ಹುದ್ದೆಯ ಮಹತ್ವ ಮತ್ತು ಕರ್ತವ್ಯಗಳು. ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯ ಪಾತ್ರ ಸಮಾಜ ನಿರ್ಮಾಣದಲ್ಲಿ ತುಂಬಾ ಪ್ರಮುಖವಾಗಿದೆ. ಅವರು ಗ್ರಾಮದ ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುತ್ತಾರೆ, ಪೌಷ್ಟಿಕ ಆಹಾರ ವಿತರಿಸುತ್ತಾರೆ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಕಾಳಜಿ ವಹಿಸುತ್ತಾರೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ಮಹಿಳೆಯರ ಶಕ್ತೀಕರಣ ಎರಡೂ ಸಾಧ್ಯವಾಗುತ್ತದೆ. ಇದು ಕೇವಲ ಉದ್ಯೋಗವಲ್ಲ, ಒಂದು ಸೇವೆಯ ಧ್ಯೇಯ. ಅಭ್ಯರ್ಥಿಗಳಿಗೆ ಸಲಹೆಗಳು. ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸಬೇಕು. ದಾಖಲೆಗಳನ್ನು ಸರಿಯಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಯಾವುದೇ ತಪ್ಪು ಅಥವಾ ತಪ್ಪು ಮಾಹಿತಿ ನೀಡಬಾರದು. ಅಧಿಸೂಚನೆಯನ್ನು ಸಂಪೂರ್ಣ ಓದಿ ನಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿ ಅಥವಾ ತಿದ್ದುಪಡಿ ಇದ್ದರೆ
ಅದನ್ನೂ ದಾಖಲೆಯ ವೆಬ್ಸೈಟ್ನಿಂದಲೇ ಪರಿಶೀಲಿಸಬೇಕು. ಸ್ನೇಹಿತರೆ, ಇದು ನಮ್ಮ ಜೀವನ ಬದಲಾಯಿಸಬಲ್ಲ ಒಂದು ಅವಕಾಶ. ಅಂಗನವಾಡಿ ಶಿಕ್ಷಕಿ ಅಥವಾ ಸಹಾಯಕಿಯಾಗಿ ಕೆಲಸ ಮಾಡುವುದರಿಂದ ನೀವು ಸಮಾಜಕ್ಕೆ ಸೇವೆ ನೀಡಬಹುದು ಮತ್ತು ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು. ಹೀಗಾಗಿ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಇಂದೇ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಬೆಳಗಿಸಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಉಪಯುಕ್ತ ಸರ್ಕಾರಿ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.